ಒಳ ಮೀಸಲಾತಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದೆ ರಾಜ್ಯ ಸರ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಎಡ ಸಮುದಾಯದ ನಾಯಕರುಗಳ ಬೇಡಿಕೆ. ಮೀಸಲಾತಿ, ಅದರಲ್ಲೂ ಒಳ ಮೀಸಲಾತಿ ನೀಡದೆ ಹೋದ್ರೆ ರಾಜೀನಾಮೆ ಕೊಡೋದಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಎಡ ಸಮುದಾಯದ ನಾಯಕರು. ಸಿದ್ದರಾಮಯ್ಯನವರಿಗೆ ಅಕ್ಷರಶಃ ಸವಾಲಾಗಿ ಪರಿಣಮಿಸಿದೆ ಒಳ ಮೀಸಲಾತಿಯ ಜಟಾಪಟಿ. ಶುಕ್ರವಾರ ನಡೆಯಲಿದೆ ವಿಶೇಷ ಕ್ಯಾಬಿನೆಟ್. ಈ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಯಾವ ರೀತಿಯಾದ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾದ ವಿಚಾರ. ಒಳ ಮೀಸಲಾತಿಯ ಸಂಘರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದೇ ಇದೆ. ಎಡಬಲ ಸಮುದಾಯಗಳ ನಡುವೆ ಒಮ್ಮತದ ನಿರ್ಣಯಕ್ಕೆ ಬರೋದು ಸರ್ಕಾರಕ್ಕೆ ಸದ್ಯಕ್ಕಿರುವ ಸವಾಲು. ಅದರಲ್ಲೂ ಎಡ ಸಮುದಾಯಗಳ ನಾಯಕರ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಸಮುದಾಯಕ್ಕೆ ಬೇಡಿಕೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸದೆ ಹೋದರೆ ರಾಜೀನಾಮೆ ಕೊಡೋದಾಗಿ ಇದೀಗ ಎಡ ಸಮುದಾಯದ ನಾಯಕರು ಒತ್ತಡವನ್ನು ಹೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಶುಕ್ರವಾರ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಿಶೇಷ ಕ್ಯಾಬಿನೆಟ್ ಅನ್ನು ಕರೆಯಲಾಗಿದೆ. ಆದರೆ ಈ ವಿಶೇಷ ಕ್ಯಾಬಿನೆಟ್ನಲ್ಲೂ ನಿರ್ಣಯಕ್ಕೆ ಬರೋದು ಸುಲಭದ ಟಾಸ್ಕ್ ಆಗಿ ಉಳಿದಿಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಶುಕ್ರವಾರ ವಿಶೇಷ ಕ್ಯಾಬಿನೆಟ್ ಇದೆ, ಆದರೆ ಅಷ್ಟು ಒಳಗಡೆ ಈ ಒತ್ತಡ ತಂತ್ರಗಳು ನಡೀತಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಎಷ್ಟು ದೊಡ್ಡ ಸವಾಲಾಗಿದೆ ಇದು ಅಂತ? ಸ್ಮಿತಾ, ಇದು ನಿನ್ನೆ ಮೊನ್ನೆ ವಿಚಾರವಲ್ಲ, ಒಳ ಮೀಸಲಾತಿಯ ವಿಚಾರನಿದೆ. ಇದು ನಿಜಕ್ಕೂ ಕೂಡ ಸರ್ಕಾರ ಬಂದ ದಿನದಿಂದಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ತಲೆನೋವನ್ನು ತಂದಿರತಕ್ಕಂಥದ್ದು. ಏಕೆಂತಂದರೆ ಕೇವಲ ಒಬ್ಬರನ್ನ ಇಲ್ಲಿ ಸುಧಾರಿಸೋದಂಥದ್ದಲ್ಲ, ಎಡ ಮತ್ತು ಬಲ ಎರಡೂ ಸಮುದಾಯಗಳಿರ್ತಕ್ಕಂಥ ಸಚಿವರು, ಶಾಸಕರು, ಹಾಗೆ ಸಮುದಾಯದ ಶ್ರೀಗಳು ಇವರೆಲ್ಲರನ್ನೂ ಕೂಡ ನಿಭಾಯಿಸೋದಿದೆಯಲ್ಲ, ನಿಜಕ್ಕೂ ಕೂಡ ಇದರಂತಹ ತಲೆನೋವು ಯಾವುದಿಲ್ಲ. ಯಾಕೆಂತಂದರೆ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥದ್ದು ಅಥವಾ ಅಸ್ತಿತ್ವಕ್ಕೆ ಬರದೇ ಇರತಕ್ಕಂಥದ್ದು, ನೆಲ ಕಚ್ಚುವಂಥದ್ದು, ಇವೆಲ್ಲವೂ ಕೂಡ ಸಮುದಾಯದ ಮುಂದೆ ನಿಂತಿರ್ತಕ್ಕಂಥದ್ದು. ಕಮ್ಯುನಿಟಿ ಓಟ್ಗಳು ಭಾಳ ಇಂಪಾರ್ಟೆಂಟ್. ಹೀಗಾಗಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿಯೇ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ನೀವು ಯಾವುದೇ ನಿರ್ಧಾರಕ್ಕೆ ಬಾರದನ್ನೇ ಕೇವಲ ಮುಂದಕ್ಕೆ ತಳ್ಳಿ ಹಾಕುವಂತಹ ಪ್ರಯತ್ನಗಳು ನಡೆದಿರ್ತಕ್ಕಂಥದ್ದು ಹೆಚ್ಚು. ಇದರ ಭಾಗವಾಗಿಯೇ ಈಗಾಗಲೇ ಈ ಹಿಂದೆ ಆಗಿರ್ತಕ್ಕಂಥ 2 ಕ್ಯಾಬಿನೆಟ್ನ ಸಭೆಗಳು ಅದಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೋಡಿ, ಈ ಹಿಂದೆ ಒಂದು ವಿಶೇಷ ಕ್ಯಾಬಿನೆಟ್ ಸಭೆ ಆಗಿದೆ, ಅದರಲ್ಲೂ ಕೂಡ ಮುಂದೂಡಿಕೆ ಆಗಿರ್ತಕ್ಕಂಥ ಒಂದು ಜನರಲ್ ಕ್ಯಾಬಿನೆಟ್ನಲ್ಲೂ ಕೂಡ ಈ ಒಂದು ಅಜೆಂಡಾವನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಮುಂದೆ ಹೋಗಿರ್ತಕ್ಕಂಥದ್ದು. ಈಗ ಸ್ಮಿತಾ, ನಾಳೆ ಅಂದರೆ ಶುಕ್ರವಾರ ಏನು ಕ್ಯಾಬಿನೆಟ್ನ ಸಭೆ ಕರೆದಿದ್ದಾರೆ, ಇದು ವಿಶೇಷ ಕ್ಯಾಬಿನೆಟ್. ಕೇವಲ ಒಂದು ಅಜೆಂಡಾ ಅಂದರೆ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರವಾಗಿ ಎಷ್ಟೇನೇ ಕರೆದಿರ್ತಕ್ಕಂತಹ ಮೀಟಿಂಗು. ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಈ ಏನು SC ಸಮುದಾಯದವರು ಇದ್ದಾರೆ, ಇವರಿಗೆ ಭಾಳ ಮಹತ್ವದ್ದಾಗಿರ್ತಕ್ಕಂಥದ್ದು, ಭಾಳ ಎದುರು ನೋಡ್ತಾ ಇದ್ದಾರೆ. ನೋಡಿ, ಎಲ್ಲ ಚೈನ್ ಲಿಂಕ್ ಇಲ್ಲಿ. ಒಳ ಮೀಸಲಾತಿ ಜಾರಿ ಆಗದೆ ಹೋದರೆ ನೋಡಿ, ನೇಮಕಾತಿಗಳು, ಮೀಸಲಾತಿಗಳು ಎಲ್ಲವೂ ಕೂಡ ಆಗೋದಿಲ್ಲ, ಯಾವೂ ಕೂಡ ಆಗೋದಿಲ್ಲ, ಎಲ್ಲವೂ ಕೂಡ ಅದೇ ನೆನೆಗುದಿಗೆ ಬೀಳ್ತಾ ಹೋಗುತ್ತೆ. ಸೊ ಹೀಗಾಗಿ ಈಗ ಉದ್ಯೋಗ ನೇಮಕಾತಿಗಳನ್ನು ಮಾಡಬೇಕು ಅಂತಂದ್ರೆ ಕೂಡ ಈಗ ಒಳ ಮೀಸಲಾತಿ ಜಾರಿ ಆಗಬೇಕು. ನೋಡಿ, ಭಾಳ ದೊಡ್ಡ ಮಟ್ಟದ ಸವಾಲಿದೆ. ಈಗ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನಾದ್ರೂ ಬಲ ಸಮುದಾಯ ಮತ್ತು ಎಡ ಸಮುದಾಯ ಎರಡನ್ನೂ ಕೂಡ ಸರಿದೂಗಿಸ್ಬೇಕು. ಇವರಿಬ್ಬರ ಮಧ್ಯೆ ಕೊರ್ಮ, ಲಂಬಾಣಿ, ಬೋವಿ, ನೋಡಿ ಭಾಳ ತಲೆನೋವಿರ್ತಕ್ಕಂತಹ ಒಂದು ಸಬ್ಜೆಕ್ಟು ಈಗ ಏನು ಕ್ಯಾಬಿನೆಟ್ನ ಮುಂದೆ ಬಂದಿರತಕ್ಕಂಥದ್ದು. ಈಗ ಕ್ಯಾಬಿನೆಟ್ನ ವಿಶೇಷ ಸಭೆ ಏನಿದೆ, ವಿಶೇಷ ಕ್ಯಾಬಿನೆಟ್ಟು, ಈ ವಿಶೇಷ ಕ್ಯಾಬಿನೆಟ್ಗೆ ಟೆಕ್ನಿಕಲ್ ಕಮಿಟಿಯನ್ನು ರಚನೆ ಮಾಡಿದರು ಕಳೆದ ಕ್ಯಾಬಿನೆಟ್ನಲ್ಲಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಂತ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಈಗ ಅವರು ಟೆಕ್ನಿಕಲ್ ಕಮಿಟಿಯಿಂದ ಎಲ್ಲವೂ ಕೂಡ ತಿಳಿಯಾಯಿತು. ಅದು ಅಲ್ಲಿಗೆ ಮುಗೀತು. ಶ್ರೀಗಳು ಹೋಗಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಹೋಗುವಂಥ ಸಂದರ್ಭದಲ್ಲಿ ಆದಂಥ ಘಟನೆ. ಕೊನೆಗೆ ಅಲ್ಲೇ ಮುಖ್ಯಮಂತ್ರಿಗಳು ಕೂಡ ಅದನ್ನು ಗಲಾಟೆಯನ್ನು ನೋಡಿಕೊಂಡೇ ಹೋಗ್ತಾರೆ. ಕೊನೆಗೆ ಆ ಪರಿಸ್ಥಿತಿಯನ್ನು ಕೂಡ ಪೊಲೀಸ್ನವರಲ್ಲಿ ತಿಳಿಗೊಳಿಸ್ತಾರೆ. ಕೊನೆಗೆ ರೈಟ್ ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಒಳ ಮೀಸಲಾತಿ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದೆ ರಾಜ್ಯ ಸರ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಎಡ ಸಮುದಾಯದ ನಾಯಕರುಗಳ ಬೇಡಿಕೆ. ಮೀಸಲಾತಿ, ಅದರಲ್ಲೂ ಒಳ ಮೀಸಲಾತಿ ನೀಡದೆ ಹೋದ್ರೆ ರಾಜೀನಾಮೆ ಕೊಡೋದಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಎಡ ಸಮುದಾಯದ ನಾಯಕರು. ಸಿದ್ದರಾಮಯ್ಯನವರಿಗೆ
ಅಕ್ಷರಶಃ ಸವಾಲಾಗಿ ಪರಿಣಮಿಸಿದೆ. ಒಳ ಮೀಸಲಾತಿಯ ಜಟಾಪಟಿ. ಶುಕ್ರವಾರ ನಡೆಯಲಿದೆ ವಿಶೇಷ ಕ್ಯಾಬಿನೆಟ್. ಈ ಕ್ಯಾಬಿನೆಟ್ನಲ್ಲಿ ಸರ್ಕಾರ ಯಾವ ರೀತಿಯಾದ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾದ ವಿಚಾರ. ಒಳ ಮೀಸಲಾತಿಯ ಸಂಘರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದೇ ಇದೆ. ಎಡಬಲ ಸಮುದಾಯಗಳ ನಡುವೆ ಒಮ್ಮತದ ನಿರ್ಣಯಕ್ಕೆ ಬರೋದು ಸರ್ಕಾರಕ್ಕೆ ಸದ್ಯಕ್ಕಿರುವ ಸವಾಲು. ಅದರಲ್ಲೂ ಎಡ ಸಮುದಾಯಗಳ ನಾಯಕರ ಒತ್ತಡ ಮುಖ್ಯಮಂತ್ರಿಗಳ ಮೇಲೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಸಮುದಾಯಕ್ಕೆ ಬೇಡಿಕೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸದೆ ಹೋದರೆ ರಾಜೀನಾಮೆ ಕೊಡೋದಾಗಿ ಇದೀಗ ಎಡ ಸಮುದಾಯದ ನಾಯಕರು ಒತ್ತಡವನ್ನು ಹೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಶುಕ್ರವಾರ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವಿಶೇಷ ಕ್ಯಾಬಿನೆಟ್ ಅನ್ನು ಕರೆಯಲಾಗಿದೆ. ಆದರೆ ಈ ವಿಶೇಷ ಕ್ಯಾಬಿನೆಟ್ನಲ್ಲೂ ನಿರ್ಣಯಕ್ಕೆ ಬರೋದು ಸುಲಭದ ಟಾಸ್ಕ್ ಆಗಿ ಉಳಿದಿಲ್ಲ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಶುಕ್ರವಾರ ವಿಶೇಷ ಕ್ಯಾಬಿನೆಟ್ ಇದೆ, ಆದರೆ ಅಷ್ಟು ಒಳಗಡೆ ಈ ಒತ್ತಡ ತಂತ್ರಗಳು ನಡೀತಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಎಷ್ಟು ದೊಡ್ಡ ಸವಾಲಾಗಿದೆ ಇದು ಅಂತ? ಸ್ಮಿತಾ, ಇದು ನಿನ್ನೆ ಮೊನ್ನೆ ವಿಚಾರವಲ್ಲ, ಒಳ ಮೀಸಲಾತಿಯ ವಿಚಾರನಿದೆ. ಇದು ನಿಜಕ್ಕೂ ಕೂಡ ಸರ್ಕಾರ ಬಂದ ದಿನದಿಂದಲೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ತಲೆನೋವನ್ನು ತಂದಿರತಕ್ಕಂಥದ್ದು. ಏಕೆಂತಂದರೆ ಕೇವಲ ಒಬ್ಬರನ್ನ ಇಲ್ಲಿ ಸುಧಾರಿಸೋದಂಥದ್ದಲ್ಲ, ಎಡ ಮತ್ತು ಬಲ ಎರಡೂ ಸಮುದಾಯಗಳಿರ್ತಕ್ಕಂಥ ಸಚಿವರು, ಶಾಸಕರು, ಹಾಗೆ ಸಮುದಾಯದ ಶ್ರೀಗಳು ಇವರೆಲ್ಲರನ್ನೂ ಕೂಡ ನಿಭಾಯಿಸೋದಿದೆಯಲ್ಲ, ನಿಜಕ್ಕೂ ಕೂಡ ಇದರಂತಹ ತಲೆನೋವು ಯಾವುದಿಲ್ಲ. ಯಾಕೆಂತಂದರೆ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥದ್ದು ಅಥವಾ ಅಸ್ತಿತ್ವಕ್ಕೆ ಬರದೇ ಇರತಕ್ಕಂಥದ್ದು, ನೆಲ ಕಚ್ಚುವಂಥದ್ದು, ಇವೆಲ್ಲವೂ ಕೂಡ ಸಮುದಾಯದ ಮುಂದೆ ನಿಂತಿರ್ತಕ್ಕಂಥದ್ದು. ಕಮ್ಯುನಿಟಿ ಓಟ್ಗಳು ಭಾಳ ಇಂಪಾರ್ಟೆಂಟ್. ಹೀಗಾಗಿ ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗ್ತದೆ. ಹೀಗಾಗಿಯೇ ಒಳ ಮೀಸಲಾತಿ ಜಾರಿ ವಿಚಾರವಾಗಿ ನೀವು ಯಾವುದೇ ನಿರ್ಧಾರಕ್ಕೆ ಬಾರದನ್ನೇ ಕೇವಲ ಮುಂದಕ್ಕೆ ತಳ್ಳಿ ಹಾಕುವಂತಹ ಪ್ರಯತ್ನಗಳು ನಡೆದಿರ್ತಕ್ಕಂಥದ್ದು ಹೆಚ್ಚು. ಇದರ ಭಾಗವಾಗಿಯೇ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥ 2 ಕ್ಯಾಬಿನೆಟ್ನ ಸಭೆಗಳಲ್ಲೂ ಅದಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೋಡಿ, ಈ ಹಿಂದೆ ಒಂದು ವಿಶೇಷ ಕ್ಯಾಬಿನೆಟ್ ಸಭೆ ಆಗಿದೆ, ಅದರಲ್ಲೂ ಕೂಡ ಮುಂದೂಡಿಕೆ ಆಗಿರ್ತಕ್ಕಂಥ ಒಂದು ಜನರಲ್ ಕ್ಯಾಬಿನೆಟ್ನಲ್ಲೂ ಕೂಡ ಈ ಒಂದು ಅಜೆಂಡಾವನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಮುಂದೆ ಹೋಗಿರ್ತಕ್ಕಂಥದ್ದು. ಈಗ ಸ್ಮಿತಾ, ನಾಳೆ ಅಂದರೆ ಶುಕ್ರವಾರ ಏನು ಕ್ಯಾಬಿನೆಟ್ನ ಸಭೆ ಕರೆದಿದ್ದಾರೆ, ಇದು ವಿಶೇಷ ಕ್ಯಾಬಿನೆಟ್. ಕೇವಲ ಒಂದು ಅಜೆಂಡಾ ಅಂದರೆ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರವಾಗಿ ಎಷ್ಟೇನೇ ಕರೆದಿರ್ತಕ್ಕಂತಹ ಮೀಟಿಂಗು. ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಒಂದು ಈ ಏನು SC ಸಮುದಾಯದವರು ಇದ್ದಾರೆ, ಇವರಿಗೆ ಭಾಳ ಮಹತ್ವದ್ದಾಗಿರ್ತಕ್ಕಂಥದ್ದು, ಭಾಳ ಎದುರು ನೋಡ್ತಾ ಇದ್ದಾರೆ. ನೋಡಿ, ಎಲ್ಲ ಚೈನ್ ಲಿಂಕ್ ಇಲ್ಲಿ. ಒಳ ಮೀಸಲಾತಿ ಜಾರಿ ಆಗದೆ ಹೋದರೆ ನೋಡಿ, ನೇಮಕಾತಿಗಳು, ಮೀಸಲಾತಿಗಳು ಎಲ್ಲವೂ ಕೂಡ ಆಗೋದಿಲ್ಲ, ಎಲ್ಲವೂ ಕೂಡ ಅದೇ ನೆನೆಗುದಿಗೆ ಬೀಳ್ತಾ ಹೋಗುತ್ತೆ. ಸೊ ಹೀಗಾಗಿ ಈಗ ಉದ್ಯೋಗ ನೇಮಕಾತಿಗಳನ್ನು ಮಾಡಬೇಕು ಅಂತಂದ್ರೆ ಕೂಡ ಈಗ ಒಳ ಮೀಸಲಾತಿ ಜಾರಿ ಆಗಬೇಕು. ನೋಡಿ, ಭಾಳ ದೊಡ್ಡ ಮಟ್ಟದ ಸವಾಲಿದೆ. ಈಗ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನಾದ್ರೂ ಬಲ ಸಮುದಾಯ ಮತ್ತು ಎಡ ಸಮುದಾಯ ಎರಡನ್ನೂ ಕೂಡ ಸರಿದೂಗಿಸ್ಬೇಕು. ಇವರಿಬ್ಬರ ಮಧ್ಯೆ ಕೊರ್ಮ, ಲಂಬಾಣಿ, ಬೋವಿ, ನೋಡಿ ಭಾಳ ತಲೆನೋವಿರ್ತಕ್ಕಂತಹ ಒಂದು ಸಬ್ಜೆಕ್ಟು ಈಗ ಏನು ಕ್ಯಾಬಿನೆಟ್ನ ಮುಂದೆ ಬಂದಿರತಕ್ಕಂಥದ್ದು. ಈಗ ಕ್ಯಾಬಿನೆಟ್ನ ವಿಶೇಷ ಸಭೆ ಏನಿದೆ, ವಿಶೇಷ ಕ್ಯಾಬಿನೆಟ್ಟು, ಈ ವಿಶೇಷ ಕ್ಯಾಬಿನೆಟ್ಗೆ ಟೆಕ್ನಿಕಲ್ ಕಮಿಟಿಯನ್ನು ರಚನೆ ಮಾಡಿದರು ಕಳೆದ ಕ್ಯಾಬಿನೆಟ್ನಲ್ಲಿ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಂತ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಈಗ ಅವರು ಟೆಕ್ನಿಕಲ್ ಕಮಿಟಿಯಿಂದ ಎಲ್ಲವೂ ಕೂಡ ತಿಳಿಯಾಯಿತು. ಅದು ಅಲ್ಲಿಗೆ ಮುಗೀತು. ಶ್ರೀಗಳು ಹೋಗಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಹೋಗುವಂಥ ಸಂದರ್ಭದಲ್ಲಿ ಆದಂಥ ಘಟನೆ. ಕೊನೆಗೆ ಅಲ್ಲೇ ಮುಖ್ಯಮಂತ್ರಿಗಳು ಕೂಡ ಅದನ್ನು ಗಲಾಟೆಯನ್ನು ನೋಡಿಕೊಂಡೇ ಹೋಗ್ತಾರೆ. ಕೊನೆಗೆ ಆ ಪರಿಸ್ಥಿತಿಯನ್ನು ಕೂಡ ಪೊಲೀಸ್ನವರಲ್ಲಿ ತಿಳಿಗೊಳಿಸ್ತಾರೆ. ಕೊನೆಗೆ ರೈಟ್. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ವರದಿಯನ್ನು ಕೊಡ್ತಾರೆ.